ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರಿಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ನಿಮ್ಗೆ ತಿಳಿಸ್ತೀನಿ. ಅದರಲ್ಲೂ ಕ್ಯಾಟಲ್ ಫೀಡು ಏನು ಕಂಪ್ನಿ ಫೀಡಿಂದ ಬರ್ತಾ ಇದ್ದಾವೆ. ಸೊ ಈ ಕಂಪ್ನಿ ಫೀಡಲ್ಲಿ ನಿಮಗೆ ಗೊತ್ತಿರದೇ ಇರುವಂತಹ, ಅಂದರೆ ಮ್ಯಾಕ್ಸಿಮಮ್ ಕೆಲವು ಜನರಿಗೆ ಗೊತ್ತಿರುತ್ತೆ, ಸೊ ನಮ್ಮ ರೈತ ಮಿತ್ರರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಏನು ಅಂತ ಅಂದರೆ, ಸೊ ರವೆ ಬೂಸ ಬರುತ್ತೆ, ಸೊ ಗೋಧಿ ಬೂಸ ಅಂತಾರೆ ಕೆಲವು ಕಡೆ. ಪೌಡರ್ ಫಾರ್ಮೇಷನ್ ತೀರಾ ಪೌಡರ್ ಅಲ್ಲದೆ ಸ್ವಲ್ಪ ಹೊಟ್ಟಿರ್ತಕ್ಕಂತಹ ಒಂದು ಗೋಧಿ ಬೂಸ ಅಂತ ಕರೀತಾರೆ. ಓಕೆ, ಒಂದು ರವೆ ಬೂಸ ಅಂತ ಬರುತ್ತೆ. ಸೊ ಈ ರವೆ ಬೂಸ ನೀವು ಕಂಪ್ನಿಯಿಂದ ತರಿಸ್ಕೊಂಡಂತಹ ರವೆ ಬೂಸ ಮ್ಯಾಕ್ಸಿಮಮ್ ನೀವು ಒಂದು 40 ಡೇಸ್ ಕಾಪಾಡ್ಕೋಬೋದು. 40 ದಿನದ ಮೇಲೆ ಏನಾದರೂ ಅದು ಇಟ್ಕೊಂಡ್ರೆ, ಸೊ ಆ ಒಂದು ಬ್ಯಾಗಲ್ಲಿ, ಸೊ ಬೂಸದ ಬ್ಯಾಗಲ್ಲಿ ಆ ಹುಳ ಬರುತ್ತೆ, ಪಕ್ಕ ಅದಂತೂ ನಿಜ. ಸೊ ಈ ಒಂದು ಹುಳ ಬರದಲೆ ಯಾಕೆ ನಾವು ಕಾಪಾಡ್ಕೋಬೇಕು? ಸೊ ಆ್ಯಕ್ಚುಲಿ ಎಷ್ಟು ದಿನ ತನಕ ಇದನ್ನು ಕಾಪಾಡ್ಕೋಬಹುದು? ಸೊ ನಾವು ಸ್ವಲ್ಪ, ಈಗ ಒಂದು ಬ್ಯಾಗ್ ಆದರೆ 45 ಡೇಸಲ್ಲಿ ಖಾಲಿ ಮಾಡ್ಬೋದು. ಸೊ ನಾವೊಂದು 10-20 ಬ್ಯಾಗ್ಸ್ ಏನಾದರೂ ರವೆ ಬೂಸ ಏನಾದರೂ ಸ್ಟೋರ್ ಮಾಡಿಕೊಂಡ್ರೆ, ಸೊ ಖಂಡಿತ ಅದು 45 ದಿನದಲ್ಲಿ ಖಾಲಿ ಆಗಬೇಕು. ಸೊ ನಾವು 45 ದಿನದಲ್ಲಿ ಖಾಲಿ ಆಗಲಿಲ್ಲ ಅಂತಂದರೆ ಅದು ಹುಳ ಆಡುತ್ತೆ, ವೇಸ್ಟ್ ಆಗುತ್ತೆ, ಟೋಟಲಿ ಲಾಸ್ ಆಗುತ್ತೆ. ಸೊ ಈ ಲಾಸನ್ನು ನಾವು ಯಾವ ರೀತಿ ಫಿಲಪ್ ಮಾಡ್ಕೋಬೇಕು? ಆ್ಯಕ್ಚುಲಿ ಹುಳ ಯಾಕಾಗುತ್ತೆ ಅದು ಮುಖ್ಯವಾಗಿ ತಿಳ್ಕೋಬೇಕು. ಸೊ ಅದರ ಜೊತೆಗೆ ನಾವು ಅದನ್ನು ಎಷ್ಟು ದಿನ ತನಕ ಸ್ಟೋರ್ ಮಾಡಬೇಕು, ಸೊ ಇದೆಲ್ಲ ಮಾಹಿತಿಯನ್ನು ಮತ್ತು ಇತರೆ ಕ್ಯಾಟಲ್ ಫೀಡ್ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಖಂಡಿತ ನಮ್ಮ ಒಂದು ಚಾನಲನ್ನು ಯಾರಾಗಿ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ರೈತ ಮಿತ್ರರೇ, ಸೊ ಮುಖ್ಯವಾಗಿ ನಮ್ಮ ಒಂದು ಕ್ಯಾಟಲ್ ಅಂದರೆ ಡೈರಿ ಫಾರ್ಮ್ಗಳಲ್ಲಿ, ಸೊ ಕ್ಯಾಟಲ್ ಫೀಡ್ಗೆ ನಾವು ಹೆಚ್ಚಿನದಾಗಿ ಹಣವನ್ನು ಖರ್ಚು ಮಾಡ್ತಾ ಇರ್ತೀವಿ. ಸೊ ನಮಗೆ ಅತಿ ಹೆಚ್ಚು ಆದಾಯ ಬರುವಂತಹ ಒಂದು ಇದರಲ್ಲಿ ಆ ಒಂದು ಆದಾಯದ ಭಾಗವನ್ನು ನಾವು ಯಾವುದಕ್ಕೆ ಖರ್ಚು ಮಾಡ್ತೀವಿ ಅಂದರೆ, ಸೊ ಕ್ಯಾಟಲ್ ಫೀಡ್ಗೆ ಖರ್ಚು ಮಾಡ್ತೀವಿ. ಸೊ ಫೀಡನ್ನು ನಾವು ಎಷ್ಟು ಕ್ವಾಲಿಟಿ ಕೊಟ್ಟರೆ ಅಷ್ಟಾಗಿ ನಮಗೆ ಹೆಚ್ಚಿನದಾಗಿ ಔಟ್ಪುಟ್ಟು ಪ್ರೋಸೆಸ್ ಇರ್ತದೆ. ಅದು ನಿಮ್ಗೆ ಗೊತ್ತಿರುವಂಥ ಮಾಹಿತಿ. ಈಗ ನಾನು ಹೇಳುವಂಥದ್ದು ಗೋಧಿ ಬೂಸ ಅಥವಾ ರವೆ ಬೂಸ, ಇದು ಪೌಡರ್ ಫಾರ್ಮೇಷನ್ ಇರುತ್ತಲ್ವ. ಸೊ ಇದನ್ನು ತಂದಂತಹ 45 ಡೇಸಲ್ಲಿ ಮ್ಯಾಕ್ಸಿಮಮ್ ಹುಳಾಡುತ್ತೆ. ಯಾಕೆ ಅಂತ ಅಂದರೆ, ಈ ಒಂದು ಕಂಪನಿಗಳು ಏನು ಆ ಒಂದು ಗೋಧಿ ಬೂಸವನ್ನು ಪ್ಯಾಕಪ್ ಮಾಡ್ತಾರೆ, ಮಾಡೋದಕ್ಕೂ ಮುಂಚೆ ಅದರಲ್ಲಿ ತೇವಾಂಶವನ್ನು ತುಂಬಿರ್ತಾರೆ. ಅಂದರೆ ಹಸಿಯಾಗಿರುವಂತಹ ಬೂಸವನ್ನು ನಮಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾರೆ. ಈ ಹಸಿ ಅಂಶ ಏನಿರುತ್ತೆ, ಇದರ ಒಂದು ಹಸಿ ಅಂಶದ ಆಧಾರದ ಮೇಲೆ ಒಂದು 40 ದಿನ ತನಕ ಸೊ ನಮಗೇನು ತೊಂದರೆ ಇರೋದಿಲ್ಲ. ಆಫ್ಟರ್ 45 ದಿವಸ ಆದಮೇಲೆ ಆ ಒಂದು ಹಸಿ ಅಂಶದಿಂದಲೇ ಒಳಗಡೆ ತೇವಾಂಶ ಅಂದರೆ ಒಂದು 5-10 kg ನಮಗೆ ಅದು ಹೆಚ್ಚಿನದಾಗಿ ವೇಟೇಜನ್ನು ಬರುತ್ತೆ. ಸೊ ಆವಾಗ ಹಸಿ ಅಂಶ ಹೆಚ್ಚಾಗಿದ್ದಾಗ, ಸೊ ಅದರಿಂದಲಲ್ಲಿ ಅಂದರೆ ವಾಟರ್ ಕಂಟೆಂಟ್ ಒಂದು ತೇವಾಂಶ ಇರೋದ್ರಿಂದ ಅಲ್ಲಿ ಖಂಡಿತ ಹುಳು ಬರಲಿಕ್ಕೆ ಮ್ಯಾಕ್ಸಿಮಮ್ ಕಾರಣ ಆಗುತ್ತೆ. ಹಾಗಾದರೆ ನಾವು ಇದನ್ನು ಹುಳು ಬರದಂತೆ ಎಷ್ಟು ದಿನ ತನಕ ಸ್ಟೋರ್ ಮಾಡ್ಬೋದು ಅಂದರೆ, ಖಂಡಿತ ನೀವೇನಾದರೂ ಆ ಒಂದು ಗೋಧಿ ಬೂಸ ಅಥವಾ ರವೆ ಬೂಸವನ್ನು ಕಂಪನಿಗಳಿಂದ ತರಿಸ್ಕೋತಾ ಇದ್ದೀರಾ ಅಂತ ಅಂದರೆ, ಖಂಡಿತ ನೀವು ತಂದ ತಕ್ಷಣ ಸೊ ಚೀಲವನ್ನು ಓಪನ್ ಮಾಡಿ ಕೆಳಕ್ಕೆ ಸುರಿದು ಬಿಡಿ. ನಿಮ್ಮ ಒಂದು ಫ್ಲೋರ್ ಮೇಲೆ ಹರಡ್ಬಿಡಿ, ಅಥವಾ ಪ್ಲಾಸ್ಟಿಕ್ ಚೀಲಗಳು ಟಾರ್ಪಾಲಿನ್ಸ್ ಮೇಲೆ ಹರಡುಬಿಟ್ಟು, ಸೊ ಎಷ್ಟು ಚೀಲ ಅಷ್ಟು ಚೀಲನ ಕೆಳಕ್ಕೆ ಸುರಿದುಬಿಟ್ಟು ಹರಡುಬಿಡಿ. ಜಸ್ಟ್ ಒಂದು 5 to 10 hours ಹಾಗೇನೆ ಬಿಟ್ಬಿಟ್ರೆ ಖಂಡಿತ ಅದರಲ್ಲಿರುವಂಥ ಎಲ್ಲ ತೇವಾಂಶವು ಹಾವಿಯಾಗುತ್ತೆ. ಸೊ ಅದು ಡ್ರೈ ಆಗುತ್ತೆ, ತುಂಬ ಡ್ರೈ ಆಗುತ್ತೆ. ಈ ರೀತಿ ಡ್ರೈ ಮಾಡಿಕೊಂಡ್ರೆ ಸೊ ನಿಮಗೆ ಖಂಡಿತ ಒಂದು 3-4 ತಿಂಗಳ ಕಾಲ ಅದನ್ನು ಸ್ಟೋರ್ ಮಾಡ್ಕೋಬೋದು. ನೀವು ಯಾವುದೇ ತೊಂದರೆ ಇಲ್ಲದೆ ಸ್ಟೋರ್ ಮಾಡ್ಬೋದು. ಪ್ಲಸ್ ಇದರ ಒಂದು ಡಿಸಡ್ವಾಂಟೇಜಸ್ ಏನು ಕೆಳಗೆ ಸುರಿಯೋದ್ರಿಂದ ಅಂತ ಅಂದರೆ, ಖಂಡಿತ ನೀವು ಏನು ಮೊದಲು ನಿಮಗೆ 50 kg ಬ್ಯಾಗ್ ಬಂದಿರುತ್ತೆ, ಅದು 45 kgಗೆ ಡೌನ್ ಆಗುತ್ತೆ. ಒಂದು 5 kg ನಿಮಗೆ ಲೆಸ್ ಆಗುತ್ತೆ ನಾವು ಕೆಳಗೆ ಸುರಿದು ಆ ತೇವಾಂಶವನ್ನು ಕಡಿಮೆ ಮಾಡಿದಾಗ. ಸೊ ಅದು ನಮಗೇನು ತೊಂದರೆ ಇಲ್ಲ. ಸೊ ಒಂದು 5 kg ಡೌನ್ ಆದರೂ ತೊಂದರೆ ಇಲ್ಲ, ಇನ್ನೂ ಹೆಚ್ಚಿನ ಕಾಲ ಸ್ಟೋರ್ ಮಾಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಇದರ ಜೊತೆಯಲ್ಲಿ ನೀವು ಕೇವಲ ಗೋಧಿ ಬೂಸವನ್ನು ಕೊಡೋದ್ರ ಜೊತೆಯಾಗಿ ನೀವು ಆ ಶೇಂಗಾ ಹಿಂಡಿ ಪೌಡರ್ಸನ್ನು ಮಿಕ್ಸ್ ಮಾಡಿ, ಅದಕ್ಕೆ ನೀವು ಏನು ಕೆಳಗಡೆ ಸುರ್ಕೊಂಡಿರ್ತೀರ ಶೇಂಗಾ ಹಿಂಡಿ ಪೌಡರನ್ನು ಮಿಕ್ಸ್ ಮಾಡ್ಬೋದು. ಪ್ಲಸ್ ಅದಕ್ಕೆ ಚಕ್ಕೆ ಬೂಸ ಬರುತ್ತಲ್ಲ, ನೀವು ಚಕ್ಕೆ ಬೂಸವನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದರ ಒಂದು ನ್ಯೂಟ್ರಿ ವ್ಯಾಲ್ಯೂ ಸಹ ಹೆಚ್ಚಾಗುತ್ತೆ. ಗೋಧಿ ಬೂಸದ ಒಂದು ನ್ಯೂಟ್ರಿ ವ್ಯಾಲ್ಯೂ ಸಹ ಹೆಚ್ಚಾಗುತ್ತೆ. ಖಂಡಿತ ನೀವು ಈ ರೀತಿ ಏನಾದರೂ ಓನ್ ಆಗಿ ಮಾಡ್ಕೊಂಡ್ರೆ, ಅಂದರೆ ಯಾರೆಲ್ಲ ಒಂದು 5 ಬ್ಯಾಗ್ಸ್ಗಿಂತ ಮೇಲೆ ಈ ರವೆ ಬೂಸವನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರು ಇದ್ದರೆ, ಸೊ ಈ ರೀತಿ ನೀವು ಮಾಡ್ಕೋಬೋದು. ಹಾಗೇನು ಅದನ್ನು ಖಂಡಿತ ನೀವು ಹೆಚ್ಚು ಪರ್ಚೇಸ್ ಮಾಡ್ತಿದ್ರೆ ಅಂದರೆ, ನಿಮ್ಗೊಂದು 3-4 ತಿಂಗಳ ತನಕ ವೆಯ್ಟ್ ಮಾಡಬೇಕು ನಾವು ಅದನ್ನು ಖಾಲಿ ಮಾಡೋದಕ್ಕೆ ಅಂತಂದರೆ, ಖಂಡಿತ ನೀವು ಈ ಫಾಲೋ ಮಾಡಿದ್ರೆ, ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ರವೆ ಬೂಸ ಅನ್ನೋದು ಹಾಳಾಗಲ್ಲ. ಸೊ ರವೆ ಬೂಸ ಹಾಳಾಗದಲ್ಲಿ ಇರಬೇಕು ಅಂತ ನೀವು ಅದರಲ್ಲಿರುವಂಥ ತೇವಾಂಶವನ್ನು ಖಂಡಿತ ತೆಗಿಬೇಕು. ಅದು ಮ್ಯಾಕ್ಸಿಮಮ್ ಕೆಲವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ. ಕೆಲವರು ಯಾಕಿದು ಹುಳ ಬರುತ್ತೆ ಅನ್ನೋದನ್ನು ಹೆಚ್ಚು ಯೋಚನೆ ಮಾಡಿ ಅವರು ತಲೆ ಒಳಗೆ ಹುಳ ಬಿಟ್ಕೊಂಡಿರ್ತಾರೆ. ಇಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಲ್ಲಿ ಅಲ್ಲಿ ಆ ಒಂದು ಹುಳಗಳು ಆಡಲಿಕ್ಕೆ, ಗೂಡು ಕಟ್ಟಲಿಕ್ಕೆ ಮ್ಯಾಕ್ಸಿಮಮ್ ಕಾರಣ ಆಗುತ್ತೆ. ಸೊ ನೀವು ಒಂದು ಸಲ ಅದನ್ನು ಹೊರಗಡೆ ಸುರಿದುಬಿಟ್ಟು ಅದರಲ್ಲಿರುವ ತೇವಾಂಶವನ್ನು ಹಾವಿ ಮಾಡಿ, ಅಂದರೆ ಆರಿಸ್ಬಿಟ್ಟು ಡ್ರೈ ಮಾಡಿಬಿಟ್ಟು ಮತ್ತೆ ತುಂಬಿ ಇಟ್ಕೊಳ್ಳಿ. ಖಂಡಿತ ಇದು 3-4 ತಿಂಗಳಿಗೆ ಏನಾದರೂ ಹುಳ ಬಂತು ಅಂದರೆ
ಯು ಕ್ಯಾನ್ ಕಾಲ್ ಮೀ. ಸೊ ನಾನು ಅದಕ್ಕೆ ಬೇಕಾದ್ರೆ ಆನ್ಸರ್ ಮಾಡ್ತೀನಿ. ಸೊ ಖಂಡಿತ ಇದಂತೂ ಸತ್ಯವಂತ ಮಾತು. ಕಂಪ್ನಿಗಳು ಮಾಡ್ತಕ್ಕಂತಹ ತೇವಾಂಶ ಇರೋದ್ರಿಂದ ಅವರಿಗೆ ತೂಕ ಹೆಚ್ಚಾಗುತ್ತೆ. ಸೊ ನಮಗೇನಾಗುತ್ತೆ, ಬೇಗ ಹಾಳಾಗುತ್ತೆ. ಸೊ ಅದು ಖಂಡಿತ ರಾಂಗು. ಸೊ ನಾವು ಆ ಒಂದು ಡ್ರೈ ಮಾಡಿರುವಂಥ ಪೌಡರ್ಗೆ ನಾವು ಶೇಂಗಾ ಹಿಂಡಿಯನ್ನು ಮಿಕ್ಸ್ ಮಾಡಿ ಪೌಡರ್ ಕೊಟ್ಟರೆ ಖಂಡಿತ ಬೆಸ್ಟ್ ಆಫ್ ದ ಬೆಸ್ಟ್ ಫೀಡ್ ಅಂತ ನಾವು ಅಂತ ಹೇಳ್ಬೋದು ಅದನ್ನು. ಸೊ ಅಲ್ಲಿ ಪ್ರೋಟೀನ್ ವ್ಯಾಲ್ಯೂಸ್ ಇರುತ್ತೆ. ಸೊ ಫೀಡಲ್ಲಿ ನಮಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಮಿನರಲ್ಸನ್ನು ಆ್ಯಡ್ ಮಾಡಿದಂತೆ ಆಗುತ್ತೆ. ಸೊ ಅದು ಖಂಡಿತ ನೀವು ಆ ರೀತಿ ಮಾಡಿಕೊಂಡ್ರೆ ನಿಮ್ಮ ಒಂದು ಬೂಸಾಗಳು ಹಾಳಾಗ್ತದೆ. ತುಂಬ ದಿನ ಕಾಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸೂಕ್ತವಾದಂತಹ ದಾರಿ ಅಂತ ನಾನಂತೂ ಹೇಳ್ತೀನಿ. ಸೊ ನೀವೇನಾದ್ರು ರೀತಿ ಮಾಡ್ಕೊಳ್ಳೋರು, ಸೊ ನಾನು ತರ್ತಾ ಇದ್ದೀನಿ. ಸೊ ಟ್ರೈ ಮಾಡ್ತೀನಿ ಅಂದರೆ ಜಸ್ಟ್ ಒಂದು ಬ್ಯಾಗನ್ನು ಟ್ರೈ ಮಾಡಿ. ನೀವೆಲ್ಲವನ್ನು ನಿಮಗೆ ಅಷ್ಟು ಸೂಟಬಲ್ ಅಲ್ಲ ಅನ್ಸಿದ್ರೆ ಒಂದು ಬ್ಯಾಗನ್ನು ಟ್ರೈ ಮಾಡಿದ್ರೆ ಅದು ಓಕೆ ಅನಿಸಿದಾಗ ನೀವು ನೆಕ್ಸ್ಟ್ ಇರುವಂತಹ ಟೋಟಲ್ ಪ್ರೊಸೆಸನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಇದಂತೂ ಖಂಡಿತ ಸತ್ಯವಾದಂತಹ ಮಾತು. ಯಾಕೆಂದರೆ ಇದನ್ನ ಆಲ್ರೆಡಿ ನಾವು ಮಾಡಿ ಅನುಭವಿಸಿ ಅದನ್ನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನೀವು ಆಲ್ರೆಡಿ ಅದನ್ನು ಸ್ಟೋರ್ ಮಾಡಿಕೊಂಡು ಯಾವ ರೀತಿ ಮಾಡಿಕೊಂಡು ಏನು ಪ್ರೊಸೀಜರ್ ಅದನ್ನು ಪ್ರೋಸೆಸ್ ಮಾಡಿಕೊಂಡು ನಿಮ್ಗೆ ಆಲ್ರೆಡಿ ತಿಳಿಸಿ ಹೇಳಿರೋದಕ್ಕೋಸ್ಕರ ಒಂದು ಮಾಹಿತಿ ನಿಮಗೆ ಶೇರ್ ಮಾಡಿದ್ದೀನಿ. ಖಂಡಿತ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.